ಅಂತ ಫಟ್ ಅಂತ ಹೇಳ್ತೀವಿ. ದೇವರೇ ಸಿಟ್ಕೊಂಡು ಮನೆಗೆ ಬಂದು ಒಕ್ಕರಿಸ್ಕೊಂಡಿರೋ ಕನಿಕಾ ಬೇರೆ ಯಾರೂ ಅಲ್ಲ, ಅಣ್ಣನ ಹಳೆ ಲವರು. ಈ ಸತ್ಯ ನಿಮ್ಮಿಬ್ರಿಗೂ ಗೊತ್ತಾ? ಅಷ್ಟೇ ಅಲ್ಲ, ಅವತ್ತು ನಮ್ಮ ನರಸಿಂಹಣ್ಣನ ಹತ್ರ ನಯಾ ಪೈಸಾ ಇಲ್ಲ ಅಂತ ನಮ್ಮ ನರಸಿಂಹಣ್ಣನ ಬಿಟ್ಟೋಗಿದ್ಲು, ಅದು ಗೊತ್ತು. ಇವತ್ತು ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಗೊತ್ತಾಗಿ ಇಲ್ಲೇ ಟಿಕಾಣಿ ಹೊಡೆಯಕ್ಕೆ ಬಂದಿದ್ದಾಳೆ. ಇಷ್ಟೆಲ್ಲ ಅವಳ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ನಾಳೆ ಅವಳು ನನ್ನನ್ನು ರೀಪ್ಲೇಸ್ ಮಾಡ್ಬೋದು ಅಂತ ಏನಾದರೂ ಐಡಿಯಾ ಇದೆಯಾ? ಇಟ್ ಆಲ್ ಡಿಪೆಂಡ್ಸ್ ಆನ್ ನರಸಿಂಹ. ಅಂದ್ರೆ ಅದು ನರಸಿಂಹನ ಕೈಯಲ್ಲಿದೆ. ನರಸಿಂಹ ಏನಾದ್ರೂ ಅವಳನ್ನ ಇಷ್ಟಪಟ್ಟಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ಹಾಗಂತೀರಾ? ಬಟ್ ಯು ಡೋಂಟ್ ವರಿ ಅದ್ಗೆ, ನರಸಿಂಹ ಯಾವುದೇ ಕಾರಣಕ್ಕೂ ಅವಳನ್ನ ಒಪ್ಪಲ್ಲ. ಡೆತ್ ಬೈ ಚಾಕ್ಲೇಟ್ ಕೇಕ್ ತರ ಡೆತ್ ವರ್ಗೂ ನೀವೇ ನರಸಿಂಹಣ್ಣನ ಜೊತೆ ಇರೋದು. ಅಷ್ಟಾದ್ರೆ ನನ್ನ ಪುಣ್ಯ ಕಂಡ್ರು. ಅದಕ್ಕೆ ನಿಮ್ಮನ್ನೇನಾದ್ರು ನರಸಿಂಹಣ್ಣ ಮೊದಲಿನ ಥರ ಪ್ರೀತಿ ಮಾಡಬೇಕು ಅಂದ್ರೆ ನೀವು ಬದಲಾಗಿದ್ರ ನೀವು ಆಂಟಿ ವಿಲನ್ ಅನ್ನೋದನ್ನ ತೋರಿಸ್ಕೊಬೇಕು. ಲೋ, ಅದು ಆಂಟಿ ಅಲ್ಲ ಕಣೋ, ಆಂಟಿ. ಜಸ್ಟ್ ಚಿಲ್ ಬ್ರೋ. ಅದೇ ಆಂಟಿ ಮತ್ತೆ ತುಂಟಿ ಅನ್ನೋದನ್ನ ತೋರಿಸ್ಕೋಬೇಕು. ಆಗ ನರಸಿಂಹಣ್ಣಗೆ ನಿಮ್ಮ ಮೇಲೆ ಪ್ರೀತಿ ಓಕೆ ಬರುತ್ತೆ. ಆದ್ರೂ ನನ್ ಕೆಟ್ಟೋಳಲ್ಲ ಅಂತ ನರಸಿಂಹಂಗೂ ಗೊತ್ತಿದೆ. ಹೌದಾ? ಹೌದು, ಅದಕ್ಕೆ ಅಲ್ವಾ ಅದ್ಯಾರನ್ನೋ ಕರ್ಕೊಂಡು ಬಂದು ಅವ್ರ ರೆಸ್ಪಾನ್ಸಿಬಿಲಿಟಿನ ನನಗೆ ವಹಿಸಿರೋದು. ಎಲ್ಲ ಓಕೆ, ಆದರೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋಕೆ ಮಾತ್ರ ರೆಡಿ ಇಲ್ಲ. ಏನು ಮಾಡೋದಂತ ಗೊತ್ತಿಲ್ಲ. ಓ, ಇದು ಸಮಸ್ಯೆ. ಏ ಸುಬ್ಬು, ಏನೋ ಮಾಡೋದೀಗ? ನಂಗೆ ಯಾಕೋ ತಲೆ ಓಡ್ತಿಲ್ಲ ಕಣೋ ಗಣಿ. ಏನಾಯ್ತು? ಇವ್ರು ನಿಮ್ಗೇನಾದ್ರೂ ತೊಂದರೆ ಕೊಡ್ತಿದಾರಾ? ಹಂಗೇನಿಲ್ಲ, ನಿಮ್ ತಂಗಿ ನಮಗೂ ಅತ್ತಿಗೆ, ನಾವ್ಯಾಕೆ ಇವಳಿಗೆ ತೊಂದರೆ ಕೊಡೋಣ? ಏಯ್, ನನ್ನ ಮುಂದೆನೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ? ಸಾರಿ, ತಪ್ಪಾಯ್ತು. ಇನ್ನು ಮುಂದೆ ನೋಡ್ಕೊಂಡು ಮಾತಾಡಬೇಕು. ಆಯ್ತು, ನಿಮ್ಗೆ ಸಂಜನಾ ಅದ್ಕೆ ಅಂದ್ರೆ ಇಷ್ಟನಾ?